ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿರೋದು ದೇಶದಾದ್ಯಂತ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲೂ ಕೂಡ ಇವತ್ತು ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೂ ಕೂಡ ಬಿಜೆಪಿ ಮುಂದಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲ. ಮಹಿಳಾ ವಿರೋಧಿ ಕಾಂಗ್ರೆಸ್ ಎಂದು ಕೆಂಡ. ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದ ನಾರಿ ಶಕ್ತಿ ವಂದನ್ ಮಸೂದೆಗೆ ಲೋಕಸಭೆಯಲ್ಲಿ ಸೋಲುಂಟಾಗಿರುವುದು ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರ ಜಟಾಪಟಿಗೆ ಕಾರಣವಾಗಿದೆ. ಮಹತ್ವಾಕಾಂಕ್ಷಿ ಮಸೂದೆಗೆ 2/3 ಬಹುಮತ ಪಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದ್ದು, ಕ್ಷೇತ್ರ ಪುನರ್ವಿಂಗಡಣೆ ಕನಸು ಕೂಡ ಭಗ್ನವಾಗಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷವೇ ನೇರ ಕಾರಣ ಎಂದು ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕರ್ನಾಟಕ ಬಿಜೆಪಿ ನಾಯಕರು ಕೆಂಡಾಮಂಡಲ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಕಾಂಗ್ರೆಸ್ ಮಹಿಳೆಯರನ್ನ ಲೋಕಸಭೆಗೆ ಬರದಂತೆ ತಡೆದಿದೆ, ಮಹಿಳೆಯರಿಗೆ ಅನ್ಯಾಯ ಮಾಡಿದೆ. ಇದು ಮಹಿಳಾ ಶೋಷಣೆ, ಮಹಿಳಾ ವಿರೋಧಿ ಮನಸ್ಥಿತಿ ಕಾಂಗ್ರೆಸ್ನ ರಕ್ತದಲ್ಲೇ ಇದೆ ಎಂದು ಕಿಡಿಕಾರಿದ್ರು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ನಿನ್ನೆ ಮಹಿಳಾ ಮೀಸಲಾತಿ ಜಾರಿಗೆ ತನ್ನಿ ಅಂತ ಕಾಂಗ್ರೆಸ್ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ತನ್ನಲ್ಲಿರುವ ಮಹಿಳೆಯರಿಗೆ ಗೌರವ ಕೊಟ್ಟಿಲ್ಲ. ಮಹಿಳೆಯರಿಗೆ ಅಪಮಾನ ಮಾಡಿದ ಕಾಂಗ್ರೆಸ್ನಲ್ಲಿ ಇನ್ನು ಮಹಿಳೆಯರು ಇರಬಾರದು. ಕಾಂಗ್ರೆಸ್ನಲ್ಲಿರುವ ಮಹಿಳಾ ವರ್ಗಕ್ಕೆ ಆ ಪಕ್ಷ ಕ್ಯಾನ್ಸರ್ ರೀತಿ, ಅಲ್ಲೇ ಇದ್ರೆ ಕ್ಯಾನ್ಸರ್ ತಗುಲುತ್ತೆ. ಕಾಂಗ್ರೆಸ್ ಬಿಟ್ಟು ಅಲ್ಲಿರೋ ಮಹಿಳೆಯರು ಹೊರಗೆ ಬರಲಿ ಅಂತ ಆಗ್ರಹಿಸಿದ್ರು. 60 ವರ್ಷ ಅಧಿಕಾರ ನಡೆಸಿದಂತ ಕಾಂಗ್ರೆಸ್ ಅವರು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ. ಆದ್ರೆ ಕಾರ್ಯರೂಪಕ್ಕೆ ತರುವಂತ ಸಂದರ್ಭದಲ್ಲಿ ಅವರು ಶೂನ್ಯ. ಅದು ಬಿಲ್ಗೆ ಬೆಂಬಲ ಕೊಡುವಂತ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ. ನನ್ಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನ ಕೂಡಲೇ ರದ್ದು ಮಾಡಿಬಿಡಿ. ಇದು ಬಿಜೆಪಿಯ ಮುಖಭಂಗವೂ ಅಲ್ಲ, ಬಿಜೆಪಿಯ ಸೋಲು ಅಲ್ಲ. ನೀವು ವ್ಯವಸ್ಥಿತವಾಗಿ ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ, ಅದೇ ಮುಖಭಂಗವನ್ನ ನೀವಿವತ್ತು ಮಾಡಿದ್ದೀರಿ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನ ನೀವಿವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿದಲ್ಲ. ಬಿಜೆಪಿಯ ಮಹಿಳಾ ನಾಯಕಿಯರು ಕೂಡ ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಮಾತನಾಡಿ, ಬಿಜೆಪಿ ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದೇವೆ. ನಾಳೆ ಬೆಂಗಳೂರಿನಲ್ಲಿ ಹೋರಾಟ ಇದೆ. ಕಾಂಗ್ರೆಸ್ ವಿರುದ್ಧ ಮಹಿಳಾ ಮೋರ್ಚಾ ಹೋರಾಟ ತೀವ್ರಗೊಳಿಸಲಿದ್ದೇವೆ ಎಂದರು. ಇನ್ನು ಬಿಜೆಪಿ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ಮಾತನಾಡಿ, ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಅವಮಾನ ಮಾಡಿದೆ. ಇದನ್ನು ಭಾರತದ ಮಹಿಳೆಯರು ಎಂದಿಗೂ ಕ್ಷಮಿಸೋದಿಲ್ಲ. ಗಾಂಧಿ ಕುಟುಂಬದ ಮನೆಯ ಹೆಣ್ಣು ಮಕ್ಕಳು ಮಾತ್ರ ಲೋಕಸಭೆಯಲ್ಲಿ ಇರಬೇಕು. ಈ ಮನಸ್ಥಿತಿಯ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ ಎಂದು ಕಿಡಿಕಾರಿದ್ರು. ಮಹಿಳಾ ಮೀಸಲಾತಿ ಮಸೂದೆಗೆ ಹಿನ್ನಡೆಯಾಗಿದ್ದಕ್ಕೆ ದೆಹಲಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಘೋರ ಅಪರಾಧ ಮಾಡಿದೆ. ಇದನ್ನ ಭಗವಂತನಿಂದಲೂ ಕ್ಷಮಿಸಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಸಣ್ಣತನ, ಕೀಳರಿಮೆ, ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಇಲ್ಲದ ನಾಯಕರು ಇದನ್ನ ವಿರೋಧಿಸಿದ್ದಾರೆ. ಜನರು ಇದಕ್ಕೆ ಸರಿಯಾದ ಬುದ್ಧಿ ಕಲಿಸ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಕಿಡಿಕಾರಿ, ಇಂಡಿಯಾ ಒಕ್ಕೂಟವು ಮೀಸಲಾತಿ ಕಾಯ್ದೆ ಸೋಲಿಸಿವೆ. ರಾಹುಲ್ ಗಾಂಧಿಯನ್ನ ದೇಶದ ಜನ ಕ್ಷಮಿಸಲ್ಲ. ವಿಪಕ್ಷಗಳು ಬೇರೆ ಉದ್ದೇಶದಿಂದ ಮಸೂದೆ ವಿಫಲಗೊಳಿಸಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಇಡೀ ದೇಶದ ಮಹಿಳೆಯರು ಏನು ನಿನ್ನೆ ಟಿವಿ ಮುಂದೆ ಕಾಯ್ತಾ ಇದ್ರು, ಎಲ್ಲರಿಗೂ ನಿರಾಶೆ ಆಗಿದೆ, ನಮ್ಮೆಲ್ಲರಿಗೂ ದುಃಖ ಆಗಿದೆ. ಆದ್ರೆ ವಿಶ್ವಾಸ ಇದೆ, ಬರುವಂತ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ. ನೀವು ಪರ ಮಾಡಿ, ನೀವು ವಿರೋಧ ಮಾಡಿ,
ಮೀಸಲಾತಿ ಬರುತ್ತೆ, ಡಿಲಿಮಿಟೇಷನ್ ಬರುತ್ತೆ, ಯಾಕಂದ್ರೆ ಸೀಟ್ ಹೆಚ್ಚಾಗಲೇಬೇಕು. ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ನಮ್ಮದೇನಾದ್ರೂ ಕಡಿತ ಆದ್ರೆ ಅನ್ನುವಂತ ಆತಂಕಗಳು ಅನೇಕ ರಾಜಕೀಯ ಪಕ್ಷದಲ್ಲಿ ನಾವು ಒಪ್ಪನೇ ಬಿಡ್ಲಿರುವಂತದ್ದು ನಾವು ಕಂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಕ್ಷೇತ್ರ ವಿಂಗಡಣೆ ಮಾಡಿ ಮಹಿಳೆಯರಿಗೆ ಹೆಚ್ಚುವರಿ ಅವಕಾಶವನ್ನು ಮಾಡಿಕೊಟ್ಟಾಗ ಇದಕ್ಕೆ ಶಾಶ್ವತವಾದ ಪರಿಹಾರ ಆಗ್ತದೆ ಅಂತ ಹೇಳಿ ನಮ್ಮ ಸರ್ಕಾರ ಭಾವಿಸಿದೆ ಮೋದಿಯವರು. ಆ ಹಿನ್ನೆಲೆಯಲ್ಲಿ ಕ್ಷೇತ್ರ ವಿಂಗಡಣೆ ಮತ್ತು ಮಹಿಳಾ ಮಸೂದೆಯನ್ನು ಒಟ್ಟಿಗೆ ತರಬೇಕಾಯಿತು. ಮತ್ತೆ ಮುಂದೆ ಸಮಸ್ಯೆಗಳು ಬರಬಾರದು ಅನ್ನೋದು ಯೋಚನೆ. ಇನ್ನು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಸೋಲಾಗಿದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ನಿಗಿ ಕೆಂಡ ಕಾರುತ್ತಿದ್ದಾರೆ. ಅಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಹಾಗೂ ಇಂಡಿ ಕೂಟ ನಡೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಒಟ್ಟಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ. ಇದು ಮುಂದೆ ಮತ್ತಷ್ಟು ತೀವ್ರವಾಗುವುದು ನಿಚ್ಚಳ. ಜನಾರ್ದನ್ ಹೆಬ್ಬಾರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.